ಸಭೆಗಳಾಗಲಿ, ಕಲ್ಯಾಣ ಯೋಜನೆಗಳಾಗಲಿ, ಇದ್ರ ಬಗ್ಗೆ ಸುಮಾರು ಸತಿ ಎಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಬಹುಶಃ ಅಫಿಷಿಯಲ್ ಆಗಿ ಸರ್ಕಾರದ ಒಂದು ಅಥಾರಿಟೇಟಿವ್ ಆಗಿ ಇವತ್ತು ಹಿಂದುಳಿದ ವರ್ಗಗಳ ಸಭೆ, ವಿಶೇಷವಾಗಿ ನಮ್ಮ ವಿಶ್ವಕರ್ಮ ಸಮುದಾಯದ ಸಭೆ ಮತ್ತು ತಿಗಳ ಸಮುದಾಯದ ಸಭೆ ನಡೆಸ್ತಾ ಇರ್ತಕ್ಕಂಥದ್ದು ಇದು ನಿಜವಾಗ್ಲೂ ಭಾಳ ಅತ್ಯಂತ ಹೆಮ್ಮೆ ಪಟ್ಕೊಳ್ಳೋಂಥ ವಿಚಾರ. ಹಾಗಾಗಿ ಇವತ್ತು ಈ ಒಂದು ಸಭೆಗೆ ಬಂದಿರತಕ್ಕಂಥ ನಮ್ಮ ಸಹೋದರರು ಮತ್ತು ನಮ್ಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಉತ್ತಮ ವಾಗ್ಮಿಗಳು ಆಗಿರ್ತಕ್ಕಂಥ ಸಹೋದರ ಶ್ರೀ ಸುಜ್ಞಾನ ಮೂರ್ತಿಯವರೇ, ಹಾಗೂ ಆಗಮಿಸಿರ್ತಕ್ಕಂಥ ತಿಗಳ ಸಮುದಾಯದ ರಾಜ್ಯಾಧ್ಯಕ್ಷರಾದ ವೆಂಕಟೇಶ್ರವರೇ ಮತ್ತು ವಿಶ್ವಕರ್ಮ ಸಮುದಾಯದ ಮುಖಂಡಗಳಾಗಿದ್ದ ಜಗನ್ನಾಥ್ ಶೆಟ್ಟಿಯವರೇ ಮತ್ತು ವಿಷ್ಣು ಅವರೇ ಮತ್ತು ಎರಡೂ ಸಮುದಾಯದ ಮುಖಂಡರೇ. ಸೊ ಇವತ್ತು ನಾನಿನ್ನೇನು ಮಾತಾಡೋಕ್ಕೆ ಉಳಿದಿಲ್ಲ. ಏನೇನು ನಿಗಮದಿಂದ ಎರಡೂ ಸಮುದಾಯಗಳಿಗೆ ಈಗಾಗಲೇ ಹೊಸದಾಗಿ ನಮ್ಮ ವಿಶ್ವಕರ್ಮ ಅಭಿವೃದ್ಧಿ ಜೊತೆಗೆ ಗಾಣಿಗ ಅಭಿವೃದ್ಧ, ತಿಗಳ ಅಭಿವೃದ್ಧಿ ನಿಗಮ, ನಾರಾಯಣಗುರು, ಹಡಪದ ಅಪ್ಪಣ್ಣ ಅಭಿವೃದ್ಧಿ ನಿಗಮ ಇವೆಲ್ಲ ಒಂದು 6 ತಿಂಗಳಾಯಿತು. ನಮ್ಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮತ್ತು ಮಾಚಿ ಮಡಿವಾಳದ ಅಭಿವೃದ್ಧಿ 6 ತಿಂಗಳಾಯಿತು. ಹೊಸದಾಗಿ ನಮ್ಮದು ಹಾಗೇನು 1 ತಿಂಗಳೆಲ್ಲ ಆಗಲಿಲ್ಲ. ಹಾಗಾಗಿ ಈ ನಿಗಮಗಳ ಉದ್ದೇಶ ಈಗಾಗಲೇ ಅಧ್ಯಕ್ಷರಾಗಿರ್ತಕ್ಕಂಥ ಸುಜ್ಞಾನ ಮೂರ್ತಿಯವರು ಸವಿವರವಾಗಿ ಎಲ್ಲ ನಿಮ್ಗೆ ಹೇಳಿದ್ದಾರೆ. ಅದರಲ್ಲಿ ಒಂದು ಬಿಟ್ಟು ಈ ಪಂಚ ಕಾರ್ಯಗಳೇನಿದೆ ಅದನ್ನು ಬಿಟ್ಟು ಇನ್ನೆಲ್ಲ ನಮ್ಮ ಎಲ್ಲ ನಿಗಮಗಳಿಗೂ ಅನ್ವಯಿಸ್ತದೆ. ಅದು ಅರಿವು ಸಾಲ ಆಗ್ಬೋದು, ಸಾರಥಿ ಸ್ವಾವಲಂಬಿ ಯೋಜನೆ ಆಗ್ಬೋದು, ಮತ್ತು ವಿದೇಶಗಳಲ್ಲಿ ಉನ್ನತ ವ್ಯಾಸಂಗ ಮಾಡಿದವರು ಆಗ್ಬೋದು, ಬ್ಯಾಂಕ್ಗಳ ಮೂಲಕ ಸಾಲ ಕೊಡ್ತಕ್ಕಂಥದ್ದು ಆಗ್ಬೋದು. ಸೊ ಈ ಎಲ್ಲ ಯೋಜನೆಗಳು ಸಹ ಎಲ್ಲ ನಿಗಮಗಳಿಗೂ ಅನ್ವಯಿಸ್ತದೆ. ಅವರೇ ಹೇಳಿದಿರ್ತಕ್ಕಂಥ ಮಾನದಂಡಗಳು ಎಲ್ಲರಿಗೂ ಅನ್ವಯಿಸ್ತದೆ. ಆದರೆ ಒಂದು ವಿಶೇಷ ಏನಪ್ಪ ಅಂದರೆ, ನೀವೆಲ್ಲ ವಿಶ್ವಕರ್ಮ ಸಮುದಾಯದ ಎಲ್ಲ ಮುಖಂಡರಲ್ಲಿ ನಂದೇನು ವರ್ಡ್ ಆಫ್ ಅಪ್ರಿಸಿಯೇಷನ್, ವರ್ಡ್ ಆಫ್ ಪ್ರೈಸ್ ಅಂದರೆ ನೀವೆಲ್ಲ ವಿಚಾರಗಳು ತಿಳ್ಕೊಂಡಿದ್ದೀರಿ, ಒದ್ದಾಡಿದ್ದೀರಿ, ಇವತ್ತು ಪ್ರೆಸೆಂಟ್ ಮಾಡ್ತಾಯಿದ್ದೀರಿ. ದಟ್ಸ್ ವೆರಿ ಗುಡ್ ಇಂಟ್ರ್ಯಾಕ್ಷನ್. ನಾವು ಇನ್ನೊಂದು ಸ್ವಲ್ಪ ಹಿಂದೆ ಹೋಗಂತ ಹೇಳಿದ್ರೆ ನಮ್ಮ ಸಮುದಾಯದ ಇದು ಇನ್ನೂ ವಿಚಾರಗಳು ಅಷ್ಟೊಂದು ವಿನಿಮಯ ಮಾಡ್ಕೊಳ್ಳೋಕೆ ಆಗ್ತಾಯಿಲ್ಲ. ಈಗೀಗ ವಿಚಾರ ಮಾಡ್ಕೊಳ್ತಾ ಆಗ್ತಿದ್ರೆ ಎಲ್ಲಿ ಯಾವ ಯೋಜನೆಗಳು ಸಿಗ್ತಾಯಿದೆ ಗೊತ್ತಾಗ್ತಾ ಇರಲಿಲ್ಲ. ಮತ್ತು ನೀವು ಅದು ಅಲ್ಲಿ ಇಲ್ಲಿ ಆಸ್ತಿಗಳು ಉಳಿಸ್ಕೊಂಡಿದ್ದೀರಿ, ನಮ್ಮಲ್ಲಂಥ ಆಸ್ತಿಗಳೇನು ಎಲ್ಲೂ ಇಲ್ಲ. ಹಾಗಾಗಿ ಈಗ ನಾವು ಒಂದು ನಿಗಮ ಪ್ರಾರಂಭ ಮಾಡೋದರ ಮೂಲಕ ಬಹುಶಃ ನಮ್ಮ ಸಮುದಾಯಕ್ಕೆ ಇತರ ನಿಗಮಗಳಿಗೆ ಕೊಡ್ತಾ ಇರ್ತಕ್ಕ ಯೋಜನೆಗಳನ್ನು ವಿಸ್ತರಿಸಿ ನಮ್ಮ ಸಮುದಾಯ ಮುಂದೆ ಸ್ವಲ್ಪ ಧ್ವನಿ ಎತ್ತೋ ರೀತಿಯಲ್ಲಿ ಮಾಡಿದ್ದಕ್ಕಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಇದೇ ಸಂದರ್ಭದಲ್ಲಿ ಕರ್ಮ ಸಮುದಾಯದ ನಿಗಮದ್ದೇ ನಮ್ಮದು ತಿಗಳ ಸಮುದಾಯಕ್ಕೆ ಆಶ್ರಯ. ಈಗ ಅಲ್ಲಿ ಅವ್ರದ್ದೇ ಸಮುದಾಯದಲ್ಲಿ ನಾನು ಕೆಲಸ ಮಾಡ್ತಾ ಇರೋದು. ನಾನು ಹೋಗ್ತಿದ್ದಾಗ ಮೂರ್ತಿಗಳು ಹೇಗೆ ಇನ್ನು ನಮ್ಮ ಬಿಲ್ಡಿಂಗ್ ನೋಡಿರಲ್ಲ, ದಯಮಾಡಿ ಯೂಸ್ ಮಾಡ್ಕೊಳ್ಳಿ ಸರ್. ಈಸ್ ವೆರಿ ಗುಡ್ ಎನಫ್ ಟು ಎಕ್ಸ್ಟೆಂಡ್ ಇಸ್ ಕೋಆಪ್ರೇಷನ್ ಫಾರ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ಹಾಗಿರೋದ್ರಿಂದ ಆ್ಯಂಡ್ ಈಸ್ ಅ ನಾಲೆಡ್ಜಬಲ್ ಚೇರ್ಮನ್, ಒಳ್ಳೆ ನಾಲೆಡ್ಜ್ ಇರ್ತಕ್ಕಂಥ ಮತ್ತು ನಿಧಾನಸ್ಥರು. ಹಾಗಿರೋದ್ರಿಂದ ಬಹುಶಃ ನಾನಂತೂ ಈ ಸಂದರ್ಭದಲ್ಲಿ ಹೇಳ್ತೀನಿ, ನಿಜವಾಗ್ಲೂ ನಮ್ಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ನಿಮ್ಮ ಸಮುದಾಯಕ್ಕೆ ನಿಜವಾಗ್ಲೂ ಆಸ್ತಿ. ಅವರಿಂದ ಭವಿಷ್ಯದಲ್ಲಿ ನೀವೇನು ಅಂದ್ಕೊಂಡಿದ್ದೀರಿ ಅದು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ಉದ್ದೇಶ ನನಗೂ ಸಹ ಈ ಸಂದರ್ಭದಲ್ಲಿ ಇದೇ ಮಾತ್ರ ನಿಮಗೆಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವ್ರ ಜೊತೆ ನಾನು ನಿಲ್ತೇನೆ. ನಮ್ಮ ಕೈಲಾದ ಅಳಿಲು ಸೇವೆ, ನಮ್ಮ ಸಮುದಾಯಕ್ಕೆ ಅವ್ರು ನಿಲ್ತಾರೆ, ನಿಮ್ಮ ಸಮುದಾಯಕ್ಕೆ ನಾವು ನಿಲ್ತೀವಿ. ಹಾಗೆ ಜೊತೆಯಲ್ಲೇ ನಮ್ಮ ಕಷ್ಟಗಳನ್ನ ನಾವು ನಿವಾರಿಸ್ಕೊಂಡು ನಿಧಾನಕ್ಕೆ ವಿ ಕೆನಾಟ್ ಬಿಲ್ಟ್ ಅಪ್ ಕ್ಯಾಶುಯಲ್ಸ್ ಇನ್ ದಿ ಏರ್. ಗಾಳಿ ಗೋಪುರಗಳು ಕಟ್ಟೋಕ್ಕಾಗೋದಿಲ್ಲ, ಬಟ್ ನಿಧಾನಕ್ಕೆ ಹೆಜ್ಜೆ ಮುಂದಕ್ಕೆ ಹೋಗೋಣ. ತನ್ಮೂಲಕ ನಮ್ಮ ರಾಜಕೀಯ ಆಶ್ರಯ ಏನು ಬೇಕು ಅದನ್ನು ಈಗ ಹೇಳಿದಾಗೆ ನಮ್ಮಲ್ಲಿ ಒಂದಿಬ್ಬರು ಯಾವಾಗ ನಮ್ಮಲ್ಲಿ ಬರ್ತಾಯಿದ್ದಾರೆ, ಅಲ್ಲಲ್ಲಿ ತಾಲೂಕು ಪಂಚಾಯತಿ ಮೆಂಬರ್ಸು, ಜಿಲ್ಲಾ ಪಂಚಾಯತಿ ಮೆಂಬರ್ಸ್ ಬರ್ತಾಯಿದ್ದಾರೆ. ಆದರೂ ನಮ್ಮ ಎಕ್ಸ್ಪೆಕ್ಟೇಷನ್ ನಮಗಿರ್ತಕ್ಕಂಥ ಸಮುದಾಯದ ಸ್ಟ್ರೆಂತ್ಗೆ ಸಾಲದು. ಹಾಗಾಗಿ ನಮ್ಮ ಸಮುದಾಯದವರು ಅದು ಮುಂದೆ ಬರಬೇಕು. ನೀವು ಸಹ ಎಲ್ಲೆಲ್ಲಿ ಅವ್ರಿಗೆ ಸಹಾಯ ಮಾಡಬೇಕು ದಯವಿಟ್ಟು ನೀವು ಸಹಾಯ ಮಾಡಬೇಕು. ನಿಮ್ಗೆ ಎಲ್ಲೆಲ್ಲಿ ಸಹಾಯ ಮಾಡಬೇಕು
ನಮ್ಮ ಸಮುದಾಯ ಸಹ ಮಾಡಬೇಕು. ಹಾಗಾಗಿದ್ದಾಗ ಮಾತ್ರ ಈ ಪೊಲಿಟಿಕಲ್ ಈಕ್ವೇಷನ್ನ ನಾವು ಮ್ಯಾಚ್ ಮಾಡ್ಬೋದು. ಮ್ಯಾಚ್ ಮಾಡಿ ಒಬ್ಬೊಬ್ಬರು ಬೆಳ್ಕೊಳ್ಳೋ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೇನೆ. ಹೆಚ್ಚಿಗೆ ಸಮಯ ಆಯಿತು. ಈಗಾಗಲೇ ನಿಗಮದಲ್ಲಿ ಹೋಗಿ ಏನು ರಿವ್ಯೂ ಮಾಡಿದ್ದಾರೆ, ಏನೇನು ಯೋಜನೆಗಳಿದೆ, ಯಾವ ಥರ ಅನುಷ್ಠಾನಗೊಳ್ತಾ ಅದನ್ನು ಅದನ್ನು ಈಗಾಗಲೇ ರಿವ್ಯೂ ಮಾಡಿ ಬಂದಿದ್ದೇವೆ. ಮೊದಲನೇದಾಗಿ ಮೀಟಿಂಗನ್ನು ತೊಗೊಂಡಿದ್ದೇವೆ. ನೀವು ಕೊಟ್ಟರೆ ಎಲ್ಲ ಸಲಹೆಗಳನ್ನು ಕೊಟ್ಟಿದ್ದೀರಿ. ಇದೇ ರೀತಿ ನೀವು ಸಲಹೆ ಸೂಚನೆಗಳನ್ನ ಕೊಡಿ. ಯಾಕಂದ್ರೆ ನಾವು ಕೋಲಾರಕ್ಕೆ ಬರ್ತೀನಿ ಅಂದಾಗ ನನಗೆ ಭಾಳ ಖುಷಿ ಆಯಿತು. ಅರೆ ನಾವಿಬ್ಬರು ಜಾಯಿಂಟಿಯಾಗಿ ಹೋಗೋಣ, ನಾನೇ ಪ್ರಪೋಸ್ ಮಾಡಿದೆ, ಜಂಟಿಯಾಗಿ ಹೋಗೋಣ. ಬಿಕಾಸ್ ನಮ್ಮದೆಲ್ಲ ಇಲ್ಲಿ ಒದ್ದಾಡ್ತಾರೆ, ನನಗೆ ಗೊತ್ತಿದ್ದಲ್ಲ. ಮೊದಲಿಂದ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ ಒದ್ದಾಡಿ ಸುಸ್ತಾಗ್ಬಿಟ್ಟಿದೆ. ನಮಗೆ ಸುಸ್ತಾಗ್ಬಿಟ್ಟಿದೆ ಆ್ಯಕ್ಚುಲಿ. ಅಂದರೆ ಬೇಕಾಗಿರ್ತಕ್ಕಂಥ ಸಪೋರ್ಟ್ ಸಿಗೋಕ್ಕಾಗೋದಿಲ್ಲ, ನಾವು ಕೊಟ್ಟು ಬಿಡಲ್ಲ, ಹಾಗೆ ಹೋಗ್ತಾಯಿದ್ದೀವಿ. ಮೊಂಡು ಬಿದ್ದು ಸಂಘಟನೆಗಳು ಮಾಡ್ತಾಯಿದ್ದೀವಿ. ಇನ್ಮೇಲೆ ಆ ಥರ ಆಗೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಸಂಘಟನೆಗಳಲ್ಲೂ ನಿಧಾನಕ್ಕೆ ನಾಯಕತ್ವಗಳಲ್ಲೂ ಸ್ವಲ್ಪ ಬದಲಾವಣೆ ಬರ್ತಾಯಿದ್ರೆ ಸಂಘಟನೆಗಳಲ್ಲೂ ಶಕ್ತಿ ಬರ್ತಾ ಇರ್ತದೆ. ಹಾಗಾಗಿ ಅಪ್ಪ ಹಾಕಿದ ಹಾಲು ಮರದ ಕೆಳಗೆ ಕೂತ್ಕೋಬೇಕು ಅಂತಿಲ್ಲ.